सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेजं झेजमाम्ना जगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिवलये विस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ. ಈಗ 115ನೆಯ ಸುಧಾಮೂಲ ಅದ್ವೈತಿಗಳ ಈ ಖಂಡನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವೇದ ವಾಕ್ಯದ ವಿವರಣೆ ಮಾಡ್ಲಿಕ್ಕೆ ನಿಮಗೆ ಬರಲ್ಲ, ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಒಪ್ಪುವಂತಹ ವಿಶೇಷ ನೀವು ಒಪ್ಲಿಲ್ಲ ಅಂತ. ಮುಖ್ಯವಾದ ದೋಷ ಏನು? ಈ ವಾಕ್ಯದಲ್ಲಿ ಪರ್ಯಾಯ ಶಬ್ದಗಳಾಯಿತು. ಸತ್ಯ, ಜ್ಞಾನ ಮತ್ತೆ ಅನಂತ ಎಲ್ಲ ಪರ್ಯಾಯ ಶಬ್ದ ಆಯ್ತು ಅಂತ. ನಮ್ಗೆ ಪರ್ಯಾಯ ಶಬ್ದ ಅಂದ್ರೆ ಅರ್ಥ ಆಗಿದೆ ಈಗಾಗಲೇ. ಒಂದೇ ಅರ್ಥವನ್ನ ಹೇಳುವಂತ ಬೇರೆ ಬೇರೆ ಶಬ್ದ, ಅದನ್ನೆಲ್ಲ ಒಂದೇ ವಾಕ್ಯದಲ್ಲಿ ಬಳಸೋದು ತಪ್ಪು. ಬೇರೆ ಬೇರೆ ವಾಕ್ಯದಲ್ಲಿ ಬಳಸಿದ್ರೆ ತಪ್ಪಿಲ್ಲ, ಒಂದೇ ವಾಕ್ಯದಲ್ಲಿ ಹೇಳೋದು ತಪ್ಪು. ಯಾಕೆ? ನಿಮ್ಮ ಪ್ರಕಾರ ಸತ್ಯ ಶಬ್ದ ನಿರ್ಗುಣ ಬ್ರಹ್ಮನನ್ನ ಹೇಳ್ತಾ ಇದೆ, ಮತ್ತೆ ಜ್ಞಾನ ಶಬ್ದ ನಿರ್ಗುಣ ಬ್ರಹ್ಮನನ್ನ ಹೇಳ್ತಾ ಇದೆ, ಅನಂತ ಶಬ್ದ ನಿರ್ಗುಣ ಬ್ರಹ್ಮನನ್ನ ಹೇಳ್ತಾ ಇದೆ. ಬ್ರಹ್ಮ ಶಬ್ದ ಏನ್ ಹೇಳ್ತಾ ಇದೆ? ಬರೀ ನಾವು 3 ಶಬ್ದದ ಬಗ್ಗೆ ವಿಚಾರ ಮಾಡಿದ್ವಿ. ಬ್ರಹ್ಮ ಶಬ್ದ ಹೇಳ್ತಾ ಇರೋದು ಅದೇ ನಿರ್ಗುಣ ಬ್ರಹ್ಮನನ್ನ. ಮತ್ತೆ 4 ಶಬ್ದ ಕೇಳಿದ ವ್ಯಕ್ತಿಗೆ ನಾವು ಒಬ್ಬನಿಗೆ ಉಪದೇಶ ಕೊಟ್ವಿ, ನೋಡಿ ದೇವರ ಬಗ್ಗೆ ಪರಿಚಯ ಮಾಡಿಕೊಡಿ. ದೇವರು ಯಾರು ಗೊತ್ತಾ? ಸತ್ಯ ನಿರ್ಗುಣ ಬ್ರಹ್ಮ, ಜ್ಞಾನ ನಿರ್ಗುಣ ಬ್ರಹ್ಮ, ಮತ್ತೆ ಅನಂತ ನಿರ್ಗುಣ ಬ್ರಹ್ಮ, ಕೊನೆಗೆ ಬ್ರಹ್ಮ ನಿರ್ಗುಣ ಬ್ರಹ್ಮ. ಅಲ್ಲ, ನೀವು ನಿರ್ಗುಣ ಬ್ರಹ್ಮ ಅಂತ ಹೇಳೋದು ಬಿಟ್ಟು ಇನ್ನೇನ್ ಹೇಳಿದ್ರಿ ಈ ವಾಕ್ಯದಿಂದ? ಹೇಳಿದ್ ಒಂದೇ ಅರ್ಥ, ಅದಕ್ಕೆ 4 ಶಬ್ದ ಬೇಕಾ? 1 ಶಬ್ದ ಸಾಕಾಗಿತ್ತಲ್ಲ. ಸಹಜವಾಗಿ ಅನ್ಸೋದ್ ನಮ್ಗೆ. ಹಾಗಾದ್ರೆ ಏನಾಯ್ತು? ಪರ್ಯಾಯ ಒಂದೇ ಅರ್ಥವನ್ನು ನೀಡೋ 4 ಶಬ್ದವನ್ನ ಬಳಸಿದ್ರಲ್ಲ, ವ್ಯರ್ಥ ಇದು. ಸತ್ಯ, ಜ್ಞಾನ, ಅನಂತ ಯಾರಿದೆಲ್ಲ? ಏನೋ ಕನಿಷ್ಠ ಪಕ್ಷ ಬ್ರಹ್ಮ ಶಬ್ದ ವ್ಯರ್ಥ ಅಲ್ಲ. ಯಾಕೆ? ಯಾರು ಅಂತ ತಿಳಿಸ್ಬೇಕಲ್ಲ. ಸತ್ಯ, ಜ್ಞಾನ, ಅನಂತ ಅಂದ್ರೆ ಯಾರು? ಬ್ರಹ್ಮ ಅಂತ ತಿಳಿಸ್ಬೇಕು. ಹಾಗಾದ್ರೆ ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ ಅಥವಾ ಅನಂತಂ ಬ್ರಹ್ಮ, ಇಷ್ಟೇ ಸಾಕು. ಅದು ಬಿಟ್ಟು 3 ಶಬ್ದ ಹಾಕಿ ಬ್ರಹ್ಮ ಅಂತ ಹೇಳೋದಿದೆಯಲ್ಲ, ಇದು ತಪ್ಪು, ಇದು ಸರಿ ಇಲ್ಲ ಅಂತ. ಹಾಗಾದ್ರೆ ಬೇರೆ ಬೇರೆ ಅರ್ಥ ಹೇಳ್ತಾ ಇದೆ. ಏನ್ ಬೇರೆ ಬೇರೆ ಅರ್ಥ ಅಂದ್ರೆ,
ಸತ್ಯ ಅನ್ನೋ ಶಬ್ದ ಸತ್ಯತ್ವ ಅನ್ನೋ ಅರ್ಥವನ್ನ ಹೇಳ್ತಾರೆ. ಈ ಸತ್ಯತ್ವ ನೋಡಿ ಬೇಕಾದಷ್ಟು ಕಡೆ ಇದೆ. ಇದು ವ್ಯಾಪಕ ಜಾತಿ ಅಂತ ಕರಿತೀವಿ. ಈಗ ಜಾತಿ ವ್ಯಾಪಕ ವ್ಯಾಪ್ಯ ಅಂತ ಎರಡ್ ತರ ಇದೆ. ನಮಗ್ ಗೊತ್ತಿರೋ ಜಾತಿ ಅಂದ್ರೇನು? ಜಾತಿ ಭೇದ, ಜಾತಿ ಸಾಮರಸ್ಯ, ಜಾತಿ ವೈಷಮ್ಯ, ಹೀಗೆಲ್ಲ ನಾವು ಶಬ್ದ ಕೇಳ್ತಾ ಇರ್ತೀವಿ. ಬ್ರಾಹ್ಮಣತ್ವ ಜಾತಿ, ಕ್ಷತ್ರಿಯತ್ವ ಜಾತಿ, ಶೂದ್ರತ್ವ ಜಾತಿ, ಹಾಕಿ ಹೇಳಿದ್ರೆ ಜಾತಿ. ಬ್ರಾಹ್ಮಣತ್ವ ಜಾತಿ ಇದೆಯಲ್ಲ, ಈ ಬ್ರಾಹ್ಮಣತ್ವ ಜಾತಿ ವ್ಯಾಪಕ ಜಾತಿನೋ ವ್ಯಾಪ್ಯ ಜಾತಿ? ನಾವೆಲ್ಲ ಹೇಳ್ತೀವಿ ದೇಶದಲ್ಲಿ ಬ್ರಾಹ್ಮಣರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹಾಗಾದ್ರೆ ಬ್ರಾಹ್ಮಣರಿರೋ ಬ್ರಾಹ್ಮಣತ್ವ ಜಾತಿ ವ್ಯಾಪಕ ಜಾತಿನೋ ವ್ಯಾಪ್ಯ ಜಾತಿನೋ? ಅಂದ್ರೆ ನಮಗ್ ತಲೆಗೆ ಬರೋದು ವ್ಯಾಪ್ಯ ಅಂದ್ರು ವ್ಯಾಪಕ ಅಂದ್ರು ಒಂದೇ ಅಂತ ಅರ್ಥ, ವ್ಯಾಪಿಸ್ಕೊಂಡಿದೆ ಅಂತ. ಅದ್ರ ಅರ್ಥ ಅಲ್ಲ. ವ್ಯಾಪ್ಯ ಅಂದ್ರೆ ಕಡಿಮೆ ಇರೋದು ಅಂತ ಅರ್ಥ. ಹಾಗಾದ್ರೆ ಬ್ರಾಹ್ಮಣತ್ವ ಜಾತಿ ಬ್ರಾಹ್ಮಣರ ಸಂಖ್ಯೆ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಆದ್ರೆ ಬ್ರಾಹ್ಮಣತ್ವ ಜಾತಿ ವ್ಯಾಪ್ಯ, ತುಂಬಾ ಕಡಿಮೆ ಕಡೆ ಇರೋದು ಬ್ರಾಹ್ಮಣತ್ವ ಜಾತಿ. ಕ್ಷತ್ರಿಯತ್ವ ಜಾತಿ ಯಾರು ಕ್ಷತ್ರಿಯರು ಕಾಣ್ತಾರೆ? ಬಹಳ ಕಷ್ಟ, ಸಾಧ್ಯ ಇಲ್ಲ. ಕ್ಷತ್ರಿಯತ್ವ ಜಾತಿ ಬ್ರಾಹ್ಮಣತ್ವಕ್ಕಿಂತಲೂ ಕಡಿಮೆ ಇದೆ, ವ್ಯಾಪ್ಯ ಇನ್ನೂ ಕಡಿಮೆ ಅಂತ ಅರ್ಥ. ಇದೀಗ ಮನುಷ್ಯತ್ವ ತಗೊಂಡ್ಬಿಡೋಣ, ಇದ್ಯಾವುದು ಬೇಡ. ಮನುಷ್ಯತ್ವ ಜಾತಿ ವ್ಯಾಪಕ ಜಾತಿನೋ ವ್ಯಾಪ್ಯನೋ? ಮನುಷ್ಯತ್ವ ಎಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತೆ ಇನ್ಯಾವ್ದ್ಯಾವ್ದಿದೆ ಎಲ್ಲಾ ಕಡೆ ಒಟ್ಟು ಮನುಷ್ಯತ್ವ ಇದೆ. ಆದ್ರೆ ಶೂದ್ರತ್ವ ಶೂದ್ರರಲ್ಲಿ ಮಾತ್ರ, ಬ್ರಾಹ್ಮಣತ್ವ ಬ್ರಾಹ್ಮಣರಲ್ಲಿ ಮಾತ್ರ. ಹೀಗೆ ಕೆಲವು ಕಡೆ ಮಾತ್ರ ಈ ಎಲ್ಲ ಜಾತಿಗಳಿದೆ. ಇದೆಲ್ಲ ವ್ಯಾಪ್ಯ ಅಂತ ಕರಿತೀವಿ. ಜಾಸ್ತಿ ಪ್ರದೇಶದಲ್ಲಿ ವ್ಯಾಪಕ ಜಾತಿ ಅಂತ ಕರಿತೀವಿ. ಅದೇ ರೀತಿ ಸತ್ಯ ಜ್ಞಾನ ಅನಂತ ಅಂತಿದೆ. ಸತ್ಯತ್ವ ಇದೆಯಲ್ಲ, ಇದು ವ್ಯಾಪಕ ಜಾತಿ ಅಂತ ಕರಿತೀವಿ. ಸತ್ಯತ್ವ ವ್ಯಾಪಕ, ಜಾಸ್ತಿ ಕಡೆ ಇರೋದು. ಆದ್ರೆ ಜ್ಞಾನತ್ವ ಹಾಗಲ್ಲ, ಅದು ಜ್ಞಾನದಲ್ಲಿ ಮಾತ್ರ, ಅದು ವ್ಯಾಪ್ಯ ಜಾತಿ. ಹೀಗೆ ಒಂದು ಪರಜಾತಿ ಅಪರ ಜಾತಿ ಅಂತಾನು ಹೆಸರಿಂದ ಕರಿತೀವಿ. ಅಂದ್ರೆ ವ್ಯಾಪಕ ವ್ಯಾಪ್ಯ ಅನ್ನೋ ಜಾಗದಲ್ಲಿ ಪರ ಅಪರ ಅಂತ ಬಳಸ್ತೀವಿ. ಅಂದ್ರೆ ಪರ ಅಂದ್ರೆ ಶ್ರೇಷ್ಠ. ಪರ ಅಂದ್ರೆ ನಾವ್ ಹೇಳ್ತೀವಲ್ಲ ಶ್ರೀಮನ್ಮಧ್ವ ಮತೆ ಹರಿ ಪರ ತರಹ, ಪರ ಅಂತೆಲ್ಲ ಹೇಳ್ತೀವಲ್ಲ. ಪರ ಅಂದ್ರೆ ಶ್ರೇಷ್ಠ, ಜಾಸ್ತಿ ಕಡೆ ಇರೋದು. ಅಪರ ಅಂದ್ರೆ ಕಡಿಮೆ ಕಡೆ ಇರೋದು. ಹಾಗಾದ್ರೆ ಪರ ಅಪರ. ಇಲ್ಲಿ ಪರ ಅಂದ್ರೆ ಮನುಷ್ಯತ್ವ ಜಾತಿ, ಅಪರ ಜಾತಿಗಳು ಅಂದ್ರೆ ಬ್ರಾಹ್ಮಣತ್ವ, ಕ್ಷತ್ರಿಯತ್ವ, ವೈಶ್ಯತ್ವ, ಶೂದ್ರತ್ವ. ಯಾಕೆ? ಮನುಷ್ಯತ್ವ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇದಿಲ್ಲ. ಈ ಮನುಷ್ಯತ್ವ ಬ್ರಾಹ್ಮಣಲ್ಲಿದೆ ಅಂತ ಇಟ್ಕೊಳ್ಳೋಣ, ಅವನಲ್ಲಿ ಶೂದ್ರತ್ವ ಇಲ್ಲ. ಈಗ ಮನುಷ್ಯತ್ವ ಶೂದ್ರನಲ್ಲಿದೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಬ್ರಾಹ್ಮಣತ್ವ ಇಲ್ಲ. ಹಾಗಾದ್ರೆ ಒಂದೊಂದ್ ಕಡೆ ಒಂದೊಂದಿಲ್ಲ. ಆದ್ರೆ ಮನುಷ್ಯತ್ವ ತಗೊಳ್ಳಿ, ಬ್ರಾಹ್ಮಣನಲ್ಲೂ ಮನುಷ್ಯತ್ವ ಇದೆ, ಶೂದ್ರನಲ್ಲೂ ಇದೆ. ಹಾಗಾದ್ರೆ ವ್ಯಾಪಕ ವ್ಯಾಪ್ಯ ಅಂತ ಹೀಗಿದೆ. ಅದನ್ನೇ ನಾವು ಹಿಂದುತ್ವ ಅಂತ ಹೇಳ್ತೀವಲ್ಲ. ಹಿಂದುತ್ವ ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಿಂದುತ್ವ ಜಾತಿ ವ್ಯಾಪಕ ಜಾತಿ, ಹಿಂದುತ್ವನೇ ಇಲ್ಲದೆ ಹೋದ್ರೆ ಬ್ರಾಹ್ಮಣತ್ವ ಉಳಿಯೋದು ಹೇಗೆ ಅಂತ ಹೇಳ್ತಾ ಇದ್ರು ಬೇಗಾವರ ಸ್ವಾಮಿಗಳು. ಹಿಂದುತ್ವ ಇಲ್ಲದೆ ಹೋದ್ರೆ ಬ್ರಾಹ್ಮಣತ್ವ ಉಳಿಯಲ್ಲ ಅನ್ನೋದ್ರ ತಾತ್ಪರ್ಯ ಏನು? ಮನುಷ್ಯತ್ವ ಉಳಿದ್ರೆ, ಮನುಷ್ಯ ಜಾತಿ ಅಂತ ಜಗತ್ನಲ್ಲಿ ಇದ್ರೆ ಆಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇರ್ತಾರೆ. ಮನುಷ್ಯತ್ವ ಅನ್ನೋ ಜಾತಿನೇ ಉಳಿಲಿಲ್ಲ ಅಂದ್ರೆ, ಇಡೀ ಜಾತಿನೇ ಹೊರಟೋಯ್ತು ಅಂದ್ರೆ ಯಾವ ಬ್ರಾಹ್ಮಣ, ಯಾವ ಕ್ಷತ್ರಿಯ ಯಾವುದು ಇರಲ್ಲ ಅಂತ. ಇದು ಶಾಸ್ತ್ರದಲ್ಲಿ ಬಂದ ವಿವರಣೆ. ಇದನ್ನ ಲೌಕಿಕವಾಗಿ ಅವರು ಅದನ್ನ ಈ ಶಾಸ್ತ್ರದ ವಿಷಯನ ಅಲ್ಲಿ ಹೇಳ್ತಾರೆ. ಹೇಗೆ? ಹಿಂದುತ್ವ ವ್ಯಾಪಕ ಧರ್ಮ, ಅದು ಬೇಕಾದಷ್ಟು ಜನರಲ್ಲಿದೆ. ಬ್ರಾಹ್ಮಣ, ಕ್ಷತ್ರಿಯ ಎಲ್ಲರಲ್ಲೂ ಇದೆ. ಅದೇ ವ್ಯಾಪಕ ಧರ್ಮ ಹಿಂದುತ್ವನೇ ಕಳ್ಕೊಂಡ್ವಿ ಅಂದ್ರೆ, ಹಿಂದುತ್ವನೇ ಹೊರಟೋಯ್ತು ಅಂದ್ರೆ ಯಾವ ಬ್ರಾಹ್ಮಣತ್ವ, ಯಾವ ಕ್ಷತ್ರಿಯತ್ವ? ಬೇಡ. ಅದರಲ್ಲೂ ಬ್ರಾಹ್ಮಣತ್ವನೇ ಕಳ್ಕೊಂಡ್ವಿ ಅಂದ್ರೆ ಯಾವ ಮಾಧ್ವತ್ವ, ಯಾವ ಇದು ಅದ್ವೈತ ತನ ಅಥವಾ ವಿಶಿಷ್ಟಾದ್ವೈತತನ, ಇದು ಯಾವುದು ಉಳಿಯಲ್ಲ ಅಂತ. ಅದಕ್ಕೋಸ್ಕರ ಒಗ್ಗಟ್ಟಾಗಿರ್ಬೇಕು ಅನ್ನೋ ಈ ಉದಾಹರಣೆ ಇಟ್ಕೊಂಡು, ಈ ಶಾಸ್ತ್ರ ಪ್ರಕ್ರಿಯೆಯನ್ನು ಇಟ್ಕೊಂಡು ವ್ಯಾಪಕ ಜಾತಿ ಇಲ್ಲ ಅಂದ್ರೆ ವ್ಯಾಪ್ಯ ಜಾತಿಯೂ ಇರೋಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಹಾಗಾದ್ರೆ ಇಲ್ಲಿ ಪ್ರಕೃತ ಈ ಸತ್ಯ ಜ್ಞಾನ ಅನಂತ ಅನ್ನೋ ಶಬ್ದಗಳೇನಿದೆ, ಇದಕ್ಕೆ ಸತ್ಯತ್ವ, ಜ್ಞಾನತ್ವ ಮತ್ತೆ ಅನಂತತ್ವ, ಈ ಮೂರು ಏನು ಜಾತಿಗಳಿದೆ ಅದರಲ್ಲಿ ಕೆಲವು ಜಾಸ್ತಿ ಕಡೆ ಇರುತ್ತೆ, ಕೆಲವು ಕಡಿಮೆ ಇರುತ್ತೆ. ಜಾಸ್ತಿ ಕಡೆ ಇರೋದು ಉಳ್ಕೊಂಡ್ರೆ ಕಡಿಮೆ ಇರೋದು ಉಳಿಯತ್ತೆ. ಜಾಸ್ತಿ ಕಡೆ ಇರೋದು ಹೊರಟೋಗ್ಬಿಟ್ರೆ ಕಡಿಮೆದು ಹೋಯ್ತು ಅಂತಾನೆ ಇಷ್ಟು ಬಂತು. ಪ್ರಕೃತ ಇಷ್ಟೆಲ್ಲ ಯಾಕೆ ಹೇಳಿದ್ರಿ ಅಂದ್ರೆ ಬೇರೆ ಬೇರೆ ಅರ್ಥ ಇದೆ. ಅವ್ರ ಅದ್ವೈತಿಗಳು ಹೇಳೋದು ನಮ್ಮ ಮತದ ಪ್ರಕಾರ ಬೇರೆ ಬೇರೆ ಅರ್ಥ ಇದೆ. ಸತ್ಯ ಪದಕ್ಕೆ ಬೇರೆ ಅರ್ಥ, ಜ್ಞಾನ ಪದಕ್ಕೆ ಬೇರೆ ಅರ್ಥ. ನೀವೇನ್ ಮಾಡಿದ್ರೆ ನಮಗ್ ಆಕ್ಷೇಪ ಮಾಡುತ್ತಾ? ಎಲ್ಲಾ ಶಬ್ದಗಳು ಒಂದೇ ಅರ್ಥ ಹೇಳ್ತಾ ಇದೆ ಅಂತ ಯಾರು ಹೇಳಿದ್ ನಿಮ್ಗೆ? ಒಂದೇ ಅರ್ಥ ಹೇಳ್ತಾ ಇಲ್ಲ, ಬೇರೆ ಬೇರೆ ಅರ್ಥ ಇದೆ ಅಂತ. ಆಗ ನಾವು ಕೇಳ್ತೀವಿ ನೋಡಿ, ಸತ್ಯ ಅನ್ನೋ ಶಬ್ದ ಸತ್ಯ ಅನ್ನೋದನ್ನ ಹೇಳ್ತಾ ಇದೆ, ಒಪ್ಕೊಳ್ತೀವಿ. ಅಂದ್ರೆ ಸತ್ಯತ್ವ ಅನ್ನೋ ಜಾತಿ. ಜ್ಞಾನತ್ವ ಹೇಳ್ತಾ ಇದೆ. ಅನಂತತ್ವ ಹೇಳ್ತಾ ಇದೆ. ಎಲ್ಲ ಬೇರೆ ಬೇರೆ, ಸತ್ಯತ್ವ ಬೇರೆ, ಜ್ಞಾನತ್ವ ಬೇರೆ, ಅನಂತತ್ವ ಬೇರೆ.
ಹೇಗೆ ಅಂದ್ರೆ ಬ್ರಾಹ್ಮಣತ್ವ ಬೇರೆ, ಕ್ಷತ್ರಿಯತ್ವ ಬೇರೆ, ಶೂದ್ರತ್ವ ಬೇರೆ. ಅದೇ ತರ ಈ ಮೂರು ಬೇರೆ ಬೇರೆ ಅಂತ ಆಯ್ತು. ಆದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಸತ್ಯ ಶಬ್ದ ಬ್ರಹ್ಮನನ್ನ ಹೇಳ್ತಾ ಇದೆಯೋ ಇಲ್ವೋ? ನಿರ್ಗುಣ ಬ್ರಹ್ಮನನ್ನ ಖಂಡಿತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಸತ್ಯತ್ವ ಬರ್ಬೇಕಾಗ್ ಬರುತ್ತೆ. ಸತ್ಯ ಶಬ್ದವನ್ನ ನಿರ್ಗುಣ ಬ್ರಹ್ಮನಲ್ಲಿ ಬಳಸಿದ್ರೆ ಅವನಲ್ಲಿ ಸತ್ಯತ್ವ ಅನ್ನೋ ಧರ್ಮ ಒಪ್ಬೇಕಾಗ್ ಬರುತ್ತೆ. ಆದ್ರೆ ಗುಣ ಆ ಧರ್ಮವನ್ನ ಒಪ್ಪಿಲ್ಲ ಯಾರು ಅದ್ವೈತಿಗಳು. ಮತ್ ಹಾಗಾದ್ರೆ ಹೇಗ್ ಕೂಡ್ಸೋದು ಅಂತ ಪ್ರಶ್ನೆ. ಅದಕ್ಕೆ ಇವ್ರೇನ್ ಹೇಳ್ತಾರೆ ಇಲ್ಲಿ, ಈ ಸತ್ಯತ್ವವನ್ನಂತೂ ನಿರ್ಗುಣ ಬ್ರಹ್ಮದಲ್ಲಿ ನಾವು ಒಪ್ಲಿಲ್ಲ. ಹಾಗಾದ್ರೆ ಸತ್ಯತ್ವವನ್ನ ನಿರ್ಗುಣ ಬ್ರಹ್ಮದಲ್ಲಿ ಒಪ್ಲಿಲ್ಲ, ಮತ್ತೆ ಸತ್ಯ ಅನ್ನೋ ಶಬ್ದವನ್ನ ನಿರ್ಗುಣ ಬ್ರಹ್ಮದಲ್ಲಿ ಬಳಸೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ ಅಂದ್ರೆ, ಈಗ ನಮ್ಮ ಸಂಸ್ಕೃತದಲ್ಲಿ ಗಂಗಾಯಾಮ್ ಘೋಷಃ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಗಂಗಾಯಾಮ್ ಘೋಷಃ ಅಂತ ಅವರೇ ಅದ್ವೈತಿಗಳೇ ಉದಾಹರಣೆ ಕೊಡ್ತಾರೆ. ಅವರು ಉತ್ತರ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮತ್ತೆ ಖಂಡನೆ ಮಾಡ್ತೀವಿ. ಏನ್ ಹೇಳ್ತಾರೆ ಅಂದ್ರೆ, ಗಂಗಾಯಾಮ್ ಘೋಷ ಅಂದ್ರೆ ಅರ್ಥ, ಗಂಗಾ ನದಿ ಹತ್ರ ಒಂದು ಹಳ್ಳಿ ಇದೆ, ಅದು ತುಂಬಾ ಪವಿತ್ರ. ಗಂಗಾ ನದಿ ಹತ್ರ ಇರೋ ಹಳ್ಳಿ ಅಲ್ವಾ ಅದು, ಅದಕ್ಕೆ ತುಂಬಾ ಪವಿತ್ರ. ಅದು ಬೇರೆ ಬೇರೆ ಕಡೆ ನಮ್ಮ ಹಳ್ಳಿನೂ ಇರುತ್ತೆ, ನಮ್ಮ ಹಳ್ಳಿ ಹತ್ರ ಗಂಗಾ ನದಿ ಇದ್ರೆ ಅದು ಬೇರೆ ವಿಷಯ. ಅಂತೂ ಗಂಗಾ ನದಿಯ ಹತ್ರ ಹಳ್ಳಿ ಇರೋದು ತುಂಬಾ ಪವಿತ್ರ. ಗಂಗಾಯಾಮ್ ಘೋಷಃ ಅಂತ ಒಂದು ವಾಕ್ಯವನ್ನ ಪ್ರಯೋಗ ಮಾಡ್ತಾರೆ. ಇದಕ್ಕೇನರ್ಥ? ಗಂಗಾ ಪ್ರವಾಹದಲ್ಲಿ ಘೋಷಃ, ಘೋಷ ಅಂದ್ರೆ ಹಳ್ಳಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಒಬ್ಬ ಹೇಳ್ದ. ಗಂಗೆಯಲ್ಲಿ ಹಳ್ಳಿ ಇರೋದು ಅಂತಂದ್ರೆ ಏನರ್ಥ? ಗಂಗೆಯಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗಂಗೆಯಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರವಾಹದಲ್ಲಿ ಹಳ್ಳಿ ಉಳಿಯೋದು ಹೇಗ್ ಸಾಧ್ಯ? ಪ್ರವಾಹದಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನರ್ಥ ಅದಕ್ಕೆ? ಗಂಗೆಯಲ್ಲಿ ಹಳ್ಳಿ ಇದೆ ಅನ್ನೋದಕ್ಕೆ ಗಂಗೆಯ ಹತ್ತಿರ, ಗಂಗೆಯ ತೀರ, ದಡದ ಹತ್ತಿರ ಹಳ್ಳಿ ಇದೆ ಅಂತ ಅರ್ಥ. ಹಾಗಾದ್ರೆ ಗಂಗಾ ಶಬ್ದದಿಂದ ಗಂಗಾ ತೀರ ಅಂತ ತಗೊಳ್ಬೇಕು. ಹಾಗಾದ್ರೆ ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಆ ಗಂಗೆಯಲ್ಲಿ ಹಳ್ಳಿ ಇದೆ ಅನ್ನೋದು ತಾತ್ಪರ್ಯ. ನಾವ್ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾ ಇರ್ತೀವಿ. ಮಂಚಾಹ ಕ್ರೋಶಂತಿ, ಮಂಚ ಎಲ್ಲ ಅಳ್ಲಿಕ್ ಶುರು ಮಾಡಿದೆ ಅಂತ. ಮಂಚ ಯಾಕೆ ಅಳ್ತಾ ಇದೆ? ಮಂಚದ ಮೇಲೆ ಮಲಗಿಸಿದಾರಲ್ಲ ಮಕ್ಕಳು, ಚಿಕ್ಕ ಶಿಶುಗಳು, ಮಕ್ಕಳು, ಅವೆಲ್ಲ ಅಳ್ತಾ ಇದಾವೆ ಅಂತ ಅರ್ಥ. ಮಂಚಗಳೇ ಅಳ್ತಾ ಇದಾವೆ ಅಂತ. ಅದು ಅಷ್ಟು ಮಕ್ಕಳಿದೆ ಮಂಚದ ಮೇಲೆ, ಆ ಎಲ್ಲಾ ಮಕ್ಕಳನ್ನ ಮಲಗಿಸ್ಬಿಟ್ಟಿದ್ದಾರೆ, ಎಲ್ಲ ಒಟ್ಟೊಟ್ಟಿಗೆ ಅಳ್ತಾ ಇದೆ. ಅದು ಹೇಗ್ ಕಾಣ್ತಾ ಇದೆ? ಮಂಚಗಳೇ ಅಳ್ತಾ ಇರೋ ತರ ಆಗ್ತಾ ಇದೆ. ಮಂಚ ಕ್ರೋಶಂತಿ ಅಂತ ಹೇಳ್ತೀವಿ. ಆ ತರ. ಅಂತೂ ಇದು ಯಾಕೆ ಬಂತು ಈಗ ಅಂದ್ರೆ, ಈಗ ಗಂಗಾ ಶಬ್ದ, ಈ ಗಂಗಾ ಶಬ್ದ ಗಂಗಾ ತೀರ ಅನ್ನೋ ಅರ್ಥವನ್ನ ತಿಳಿಸ್ತಾ ಇದೆ. ಅದು ನಿಜವಾಗಿ ಗಂಗೆ ಅನ್ನೋ ಅರ್ಥವನ್ನ ಹೇಳ್ತಾ ಇಲ್ಲ, ಗಂಗೆಯ ತೀರ ತಗೊಳ್ಬೇಕು. ಈಗ ನಮ್ಮ ಪ್ರಶ್ನೆ ಇಷ್ಟು, ಗಂಗಾ ಶಬ್ದಕ್ಕೆ ನೇರವಾದ ಅರ್ಥ ಏನು? ಅದು ಪ್ರವಾಹ, ಗಂಗಾ ನದಿ ಅಂತ ಅರ್ಥ. ಅದೇ ನೇರವಾದ ಅರ್ಥ ಬಿಟ್ಬಿಡ್ತೀವಿ ನಾವು. ಲಕ್ಷ್ಯಾರ್ಥ ಅಂತ ಹೇಳ್ತೀವಿ. ಎರಡು ಅರ್ಥ ಇರುತ್ತೆ ಶಬ್ದಕ್ಕೆ. ಲಕ್ಷ್ಯಾರ್ಥ ಅಂದ್ರೆ ಮುಖ್ಯ ಅರ್ಥ ಅಲ್ಲ, ಅದು ನೇರವಾಗಿ ತಗೊಳ್ಳೋ ಅರ್ಥ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಬೇರೆ ಅರ್ಥ ತಗೊಳ್ಳೋದು. ಗಂಗಾ ತೀರ ಅಂದ್ರೆ ಅದು ನೇರವಾದ ಅರ್ಥ ಅಲ್ಲ ಗಂಗಾ ಶಬ್ದಕ್ಕೆ. ಯಾರು ಕೂಡ ಗಂಗೆ ಅಂದ್ರೆ ಗಂಗೆ ದಡ ಅಂತ ಅರ್ಥ ಮಾಡ್ಕೊಳಲ್ಲ. ಗಂಗೆ ಅಂದ್ರೆ ಗಂಗಾ ನದಿ ಅಂತಾನೆ ಅರ್ಥ ಮಾಡ್ಕೊಳೋದು. ದಿವಸ ಗಂಗಾ ಗಂಗೆ ಯೋಬ್ರು ಯಾತಂದ್ರೆ ಗಂಗಾ ದಡ, ಗಂಗಾ ದಡ, ಗಂಗಾ ತೀರ ಅಂತ ಯಾರು ಸ್ಮರಣೆ ಮಾಡಲ್ಲ. ಗಂಗೆದ ಗಂಗಾ ನದಿನೇ ಸ್ಮರಣೆ ಮಾಡೋದು. ಆದ್ರೆ ಇಲ್ಲಿ ಗಂಗಾ ಶಬ್ದದಿಂದ ಗಂಗಾ ತೀರ, ಗಂಗೆಯ ತೀರ ಅಂತ ಅರ್ಥ ಮಾಡ್ತೀವಿ. ಯಾಕೆಂದ್ರೆ ಅದು ಹಳ್ಳಿ ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ, ಗಂಗಾ ತೀರದಲ್ಲಿ ಇರಬಹುದು ಅಂತ ಅರ್ಥ ಮಾಡ್ತೀವಿ. ಇಲ್ಲಿ ಗಂಗೆಯಲ್ಲಿ ಒಂದು ಧರ್ಮ ಇದೆ. ಏನ್ ಧರ್ಮ ಇದೆ? ಗಂಗೆಯಲ್ಲಿ ಗಂಗಾತ್ವ ಅನ್ನೋ ಧರ್ಮ ಇದೆ. ಹೇಗೆ ಮನುಷ್ಯನಲ್ಲಿ ಮನುಷ್ಯತ್ವ, ಘಟದಲ್ಲಿ ಘಟತ್ವ, ಹಾಗೆ ಗಂಗಾ ಅಂತ ಶಬ್ದ, ಸಂಸ್ಕೃತದ ಶಬ್ದ ಗಂಗಾ ಅಂತ ದೀರ್ಘ, ನಾವು ಗಂಗೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಗಂಗಾ ಅನ್ನೋ ಶಬ್ದ ತಗೊಂಡ್ರೆ ಗಂಗಾತ್ವ ಅನ್ನೋ ಧರ್ಮ ಗಂಗೆಯಲ್ಲಿದೆ. ನಾವು ಕೇಳೋದು ತೀರದಲ್ಲಿ ಗಂಗಾತ್ವ ಇದೆಯಾ ಇಲ್ವಾ? ಇಲ್ಲ ಇಲ್ಲ, ತೀರದಲ್ಲಿ ತೀರತ್ವ ಇದೆ, ಗಂಗಾತ್ವ ಇಲ್ಲ. ಯಾಕೆ? ಒಂದೊಂದರ ಧರ್ಮ ಮತ್ತೊಂದರಲ್ಲಿ ಬರಲ್ಲ. ಗಂಗಾ ಅಲ್ಲಿ ಗಂಗಾತ್ವ ಬರುತ್ತೆ, ಯಮುನಾ ನದಿಯಲ್ಲಿ ಯಮುನಾತ್ವ, ಕಾವೇರಿ ನದಿಯಲ್ಲಿ ಕಾವೇರಿತ್ವ, ಹೀಗೆ ಪ್ರತಿಯೊಂದು ಧರ್ಮಗಳು ಆಯಾಯ ವಸ್ತುಗಳಲ್ಲೇ ಬರುತ್ತೆ, ಮತ್ತೊಂದ್ರಲ್ಲಿ ಬರಲ್ಲ. ಇದು ಒಪ್ತೀವಿ. ಅದೇ ತರ ಈಗ ನೋಡಿ, ಅಲ್ಲಿ ಹೇಗೆ ಗಂಗಾ ನದಿಯಲ್ಲಿ ಗಂಗಾತ್ವ ಇದೆ ಅಷ್ಟೇ ಹೊರತು ಯಾವ್ದೋ ತೀರದಲ್ಲಿ ಗಂಗಾತ್ವ ಇಲ್ಲ ಅಂತ ಹೇಳ್ತೀರಿ ತಾನೆ. ಅದೇ ತರಹ ಇಲ್ಲೂ ಸತ್ಯತ್ವ ಎಲ್ಲೋ ಒಂದ್ ಕಡೆ ಇದೆ, ಆ ನಿರ್ಗುಣ ಬ್ರಹ್ಮದಲ್ಲಿ ಆ ಸತ್ಯತ್ವ ಇಲ್ಲ. ಆದ್ರೆ ಆ ನಿರ್ಗುಣ ಬ್ರಹ್ಮ ಈ ಶಬ್ದಕ್ಕೆ ಅರ್ಥ. ಯಾವ್ದಕ್ಕೆ? ಸತ್ಯ ಅನ್ನೋ ಶಬ್ದಕ್ಕೆ ಅರ್ಥ. ಅದೇನಾಯ್ತು? ಗಂಗಾ ಶಬ್ದ ಗಂಗಾ ನದಿ ಅಂತ ಅರ್ಥನ ನಮಗ್ ಪ್ರಶ್ನೆ ಮಾಡ್ತಾನೆ. ಇಲ್ಲ ಇಲ್ಲ, ಗಂಗಾ ನದಿ ಅಂತ ಅರ್ಥ ಅಲ್ಲ. ಎಲ್ಲಿ? ಗಂಗಾಯಾಮ್ ಘೋಷ ಅನ್ನೋಲ್ಲಿ. ಮತ್ತೇನ್ ಅರ್ಥ? ಗಂಗಾ ಶಬ್ದ ಗಂಗಾ ತೀರ ಅಂತ ಅರ್ಥ. ಸರಿ, ಗಂಗಾ ತೀರದಲ್ಲಿ ಗಂಗಾತ್ವ ಇದೆಯಾ? ಇಲ್ಲ ಅಂತ ಹೇಳ್ತೀವಿ. ಅದೇ ತರಹ ಇಲ್ಲಿ ಸತ್ಯ ಶಬ್ದಕ್ಕೆ ಏನರ್ಥ? ನಿರ್ಗುಣ ಬ್ರಹ್ಮ ಅಂತ ಅರ್ಥ. ಅವರಲ್ಲಿ ಸತ್ಯತ್ವ ಇದೆಯಾ? ಇಲ್ಲ. ಹೇಗ್ ಗಂಗಾ ತೀರದಲ್ಲಿ ಗಂಗಾತ್ವ ಇಲ್ವೋ ಆ ತರ ಅಂತ ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಅರ್ಥ ಆಗತ್ತೆ. ಅಂತೂ ಹೀಗೆ ಅವ್ರ ಆಕ್ಷೇಪ ಮಾಡ್ತಾರೆ.
ಇದನ್ನ ಇಲ್ಲಿ ಜಯತೀರ್ಥರು ಎರಡನೇ ವಾಕ್ಯವನ್ನ ಗಮನಿಸಿ 115ನೇ ಸುಧಾಮೂಲ. ಬ್ರಹ್ಮಣಿತು ಲಕ್ಷಣಯ ಪ್ರವರ್ತಂತೆ ಇತಿ ನ ತತ್ರ ವಿಶೇಷಣಾನಿ ಸಮರ್ಪಯಂತಿ. ಆದ್ಮೇಲೆ ಒಂದು ವಾಕ್ಯ ಬರೆದ್ರು, ನಹಿ ಗಂಗಾ ಪದಂ ತೀರೆ ಗಂಗಾತ್ವಂ ಅರ್ಪಯತಿ ಅಂತ. ಇದ್ರ ವಿವರಣೆ ಇಷ್ಟು ಮಾಡಿತ್ತು. ಅದಕ್ಕೆ ಇನ್ನು ಮುಂದಕ್ಕೆ ಹೋಗೋಣ. ಈಗ ಸತ್ಯಂ ಜ್ಞಾನಂ ಅನಂತಂ ಅನ್ನೋ ಪ್ರತಿ ಶಬ್ದ ಅದು ದೇವರನ್ನ ಹೇಳ್ತಾ ಇದೆ, ನಿಜ ನಿರ್ಗುಣ ಬ್ರಹ್ಮನನ್ನ ಹೇಳ್ತಾ ಇದೆ ಅಂತ. ನಮ್ಮ ಪ್ರಶ್ನೆ ಇಷ್ಟೇ, ಸತ್ಯ ಅನ್ನೋ ಒಂದ್ ಪದ ಸಾಕಾಗಿತ್ತಲ್ವಾ ಬ್ರಹ್ಮನ ಬಗ್ಗೆ ತಿಳಿಲಿಕ್ಕೆ? ಮತ್ ಇನ್ ಬೇರೆ ಬೇರೆ ಯಾಕೆ ಪದ ಬೇಕು ನಿಮ್ಗೆ? ಅಷ್ಟ್ ಹೇಳಿ, ಒಂದ್ ಪದ ಸಾಕಲ್ಲ ಬ್ರಹ್ಮನ ಪರಿಚಯ ಆಗ್ಲಿಕ್ಕೆ. ಸತ್ಯಂ ಬ್ರಹ್ಮ ಸಾಕು, ಇಲ್ಲ ಜ್ಞಾನಂ ಬ್ರಹ್ಮ ಅಂತನಾದ್ರು ಹೇಳಿ, 3 ಪದ ಯಾಕೆ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ನೋಡ್ತೀವಿ ಜಗತ್ನಲ್ಲಿ, ಅವನೊಬ್ಬ ಬಂದ, ಅವ್ನು ನೋಡ್ದೆ ಯಾಕೋ ಅವ್ನ್ ಕಳ್ಳ ಅಂತ ಅನಿಸ್ತಾ ಇದೆ ಅಂತ ಒಬ್ಬ ಹೇಳ್ದ. ಜನರ ದೃಷ್ಟಿ ಬೇರೆ ಬೇರೆ ತಾನೆ. ಒಬ್ಬ ನೋಡ್ದೆ ಎಲ್ರಿಗೂ ಒಳ್ಳೆಯವನೇ ಅಂತ ಅನಿಸ್ಬೇಕಾಗಿಲ್ಲ, ಇವ್ನು ಯಾಕೋ ಕಳ್ತನ ಮಾಡಿದಾನೆ ಅನ್ಸ್ತಾ ಇದೆ, ಇವನು ಯಾಕೋ ಕಳ್ಳ ಇರ್ಬೇಕು ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಇವನು ಕಳ್ಳ ಅಲ್ಲ, ಇವನು ದರೋಡೆಕಾರ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಇವನು ಈ ಎರಡು ಅಲ್ಲ, ಇವನು ಜಾರ ಪುರುಷ, ಇವನು ಕೆಟ್ಟ ಸ್ತ್ರೀಯರ ಸಂಪರ್ಕ ಮಾಡಿದವನು ಜಾರ ಪುರುಷ ಅಂತ. ಒಬ್ಬೊಬ್ರು ಒಂದೊಂದ್ ದೋಷ ಹೇಳ್ತಾರೆ. ಏನ್ ಮಾಡ್ಬೇಕು ಅದಕ್ಕೆ? ಇಲ್ಲ ಒಬ್ಬ ಒಂದ್ ದೋಷ ಹೇಳಿದಾನೆ, ಕಳ್ತನ ಮಾಡಿದಾನೆ ಅಂತ, ಇವನು ಕಳ್ತನ ಮಾಡಿಲ್ಲಪ್ಪ, ಇವ್ನು ತುಂಬಾ ಒಳ್ಳೆಯವನು ಅಂತ ಹೇಳಿ ನಿಲ್ಲಿಸಿದ್ರೆ ಸಾಕಾಗತ್ತಾ? ಇಲ್ಲ. ಪ್ರತಿ ಸರಿ ಯಾರ್ಯಾರು ದೋಷ ಕೊಡ್ತಾರೋ ಆ ಎಲ್ಲಾ ದೋಷಗಳು ಅದು ಇಲ್ಲ ಅಂತ ಹೇಳಲೇಬೇಕು. ಹೇಳ್ದೆ ಇದ್ರೆ ಆ ದೋಷ ಇದೆ ಅಂತ ಅರ್ಥ ಆಗತ್ತೆ, ಅದನ್ನ ಖಂಡನೆ ಮಾಡ್ಲೇಬೇಕಲ್ಲ. ಈಗ ಪರಮಾತ್ಮನ್ ತಗೊಂಡ್ರೆ ನಿರ್ದೋಷ ಅಂತ ಯಾಕೆ ಅಷ್ಟೊಂದು ಹೇಳೋದು? ಪರಮಾತ್ಮನಲ್ಲಿ ಯಾವುದೇ ದೋಷ ಇಲ್ಲ. ಯಾವುದೇ ದೋಷ ತಗೊಳ್ಳಿ, ಎಲ್ಲಾ ದೋಷಗಳು ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಹೇಳ್ತಾರೆ? ಒಂದು ದೋಷ ಇಲ್ಲ ಅಂತ ನಾವು ಸಮರ್ಥನೆ ಮಾಡ್ಲಿಕ್ಕೆ ಆಗದೆ ಇದ್ರೆ ಅವ್ನು ದೋಷ ಇದೆ ಅಂತ ಅರ್ಥ. ಹಾಗಾದ್ರೆ ಪ್ರತಿಯೊಂದು ದೋಷಗಳು ಇಲ್ಲ ಅಂತ ಸಮರ್ಥನೆ ಮಾಡೋ ಅವಶ್ಯಕತೆ ಇದೆ. ಇದನ್ನ ಒಪ್ತಿರೋ ಇಲ್ವೋ? ಒಪ್ತೀವಿ. ಹಾಗಾದ್ರೆ ಈಗ ಅದ್ವೈತಿಗಳು ನಮ್ಗೆ ಹೇಳ್ತಾರೆ, ಹಾಗಾದ್ರೆ ನೀವು ಸಿಗಾಕೊಂಡ್ರಿ. ಏನು? ನಾವ್ ಯಾಕೆ ಒಂದೊಂದ್ ಪದ ಹೇಳಿದ್ದು ಗೊತ್ತಾ? ಒಬ್ಬ ಹೇಳ್ದ ದೇವರು ಇಲ್ವೇ ಇಲ್ಲ, ಅಸತ್ಯ ಅಂತ ಒಬ್ಬ ಹೇಳ್ದ. ಅದಕ್ಕೆ ನಾನು ಅನಿವಾರ್ಯ ಹೇಳಲೇಬೇಕು, ನೋಡಪ್ಪ ಅಸತ್ಯ ಅಲ್ಲ, ಅವ್ನ್ ಸತ್ಯ. ಸರಿ, ಆ ಪ್ರಶ್ನೆಗೆ ಉತ್ತರ ಬಂತು. ಇನ್ನೊಬ್ಬ ಹೇಳ್ದ ನಿಮ್ಮ ದೇವರಿಗೆ ಅಜ್ಞಾನ ಇದೆ ಅಂತ. ಅದಕ್ಕೆ ನಾನು ಇಲ್ಲ, ಜ್ಞಾನ ಇದೆ ಅಂತ ನಾನು ಹೇಳ್ಬೇಕು, ಅದಕ್ಕೆ ನಾನು ಜ್ಞಾನಂ ಅಂತ ಹೇಳ್ದೆ. ಇನ್ನೊಬ್ಬ ಹೇಳ್ದ ನಿಮ್ಮ ದೇವರಿಗೆ ಮಿತಿ ಇದೆ, ಅಮಿತ ಅಲ್ಲ ಅವನು, ಅನಂತ ಅಲ್ಲ ಅಂತ ಹೇಳ್ದ. ಇಲ್ಲ ಅವನು ಅನಂತ ಅವನು ಅಂತ ನಾ ಹೇಳ್ಬೇಕಾಗ್ ಬಂತು. ಯಾಕೆ? ನಮ್ಮ ನಿರ್ಗುಣ ಬ್ರಹ್ಮನ ಬಗ್ಗೆ ಇಷ್ಟೆಲ್ಲ ಮಾತಾಡಿದಾಗ ಒಬ್ಬೊಬ್ರು ನಾವು ಒಂದೊಂದಕ್ಕೂ ಉತ್ತರ ಕೊಡೋ ಅವಶ್ಯಕತೆ ಇದೆ. ಹಾಗಾಗಿ ಯಾರ್ಯಾರು ಆ ಭಗವಂತನಲ್ಲಿ ಅಸತ್ಯತ್ವ ಹೇಳ್ತಾರೋ ಅದಿಲ್ಲ ಅಂತ ಹೇಳ್ಬೇಕು. ಯಾರು ಅಜ್ಞಾನ ಇದೆ ಅಂತ ಹೇಳ್ತಾರೋ ಇಲ್ಲ, ಅಜ್ಞಾನ ಇಲ್ಲ ಅಂತ ಹೇಳ್ಬೇಕು. ಯಾರು ಅವನಲ್ಲಿ ಅಂತ್ಯ ಇದೆ ಅಂತ ಹೇಳ್ತಾರೋ ಇಲ್ಲ, ಅಂತ್ಯ ಇಲ್ಲ, ಅವನ ಅನಂತ ಅಂತ ಹೇಳ್ಬೇಕು. ಹಾಗಾಗಿ ಪ್ರತಿ ಪದಗಳು ನನ್ನ ಮತದಲ್ಲಿ ಅದು ಸಾರ್ಥಕ ಅಂತ ಇಷ್ಟನ್ನ ಅದ್ವೈತಿಗಳು ತಾವು ಸಮರ್ಥನೆ ಮಾಡ್ಕೊಳ್ತಾರೆ ಈ ವಾಕ್ಯವನ್ನ. ಆ ಮಾತು ಹೀಗಿದೆ, ನಚ ಏವಂ ಏಕೇನೈವ ಲಕ್ಷಿತತ್ವಾತ್. ನಮಗೆ ಅದ್ವೈತಿಗಳು ಸಮರ್ಥನೆ ಹಾಗೆ ಮಾಡಿದಾರೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ಜಯತೀರ್ಥರಂತೂ ಅಷ್ಟು ಚೆನ್ನಾಗಿ ಅದ್ವೈತ ಮತದ ಪೂರ್ವ ಪಕ್ಷ ಅವ್ರೇನ್ ಹೇಳ್ತಾರೆ ಅದನ್ನ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಆ ಗ್ರಂಥದಲ್ಲಿ ನಮಗೆ ಸ್ಪಷ್ಟವಾಗಿ ಸಿಗದೇನೂ ಇರಬಹುದು, ಆದ್ರೆ ಆ ಅಂಶಗಳನ್ನ ಇವರು ಸ್ಪಷ್ಟವಾಗಿ ಅದ್ವೈತಿಗಳು ಹೇಳೋದಿದ್ರೆ ಇಷ್ಟ ಅಭಿಪ್ರಾಯ ಹೇಳ್ತಾರೆ, ಅದಕ್ಕೆ ವಿವರಣೆ ಹೀಗೆ, ಅದರ ವಿಮರ್ಶೆ ಹೀಗೆ ಅಂತ ಬರೆದು ಹೋಗ್ತಾರೆ. ಇದು ಬಹಳ ದೊಡ್ಡ ಜಯತೀರ್ಥರ ಕೊಡುಗೆ. ಸರಿಯಾಗಿ ಪ್ರಶ್ನೆ ಮಾಡೋದನ್ನು ಸರಿಯಾಗಿ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಉತ್ತರ ಕೊಡ್ತಾರೆ. ನಚ ಏವಂ ಏಕೇನೈವ ಲಕ್ಷಿತತ್ವಾತ್. ಒಂದೇ ಪದ ಸಾಕಾಯ್ತು ಪರಮಾತ್ಮನ ಪರಿಚಯ ಮಾಡ್ಲಿಕ್ಕೆ. ಇತರೇಶಾಂ ವೈಯರ್ಥ್ಯಂ ಇತಿ ವಾಚ್ಯಂ. ಬೇರೆ ಎಲ್ಲ ವ್ಯರ್ಥ ಆಯ್ತಲ್ವಾ ಅಂದ್ರೆ ಇಲ್ಲ. ಆರೋಪಿತಾನಾಂ ಅಸತ್ಯತ್ವಾದಿ ವಿಶೇಷಣಾನಾಂ ಪ್ರತ್ಯೇಕಂ ನಿವಾರಣೆನ ಸಾರ್ಥಕ್ಯ. ಅದು ಒಂದೊಂದನ್ನು ನಿವಾರಣೆ ಮಾಡ್ಬೇಕು. ಯಾವ್ಯಾವ ದೋಷ ಕೊಡ್ತೀರೋ ಒಂದೊಂದೊಂದು ನಿವಾರಣೆ ಮಾಡ್ಲೇಬೇಕು, ಆಗ ಮಾತ್ರ ಅದು ಸರಿ ಆಗತ್ತೆ. ಆಗ ಸಾರ್ಥಕ್ಯ, ಪ್ರತಿಯೊಂದು ಪದಗಳು ಸಾರ್ಥಕ ಅಂತ ಆಯ್ತು. ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಈಗ ನಮ್ಮ ಪ್ರಶ್ನೆ ಏನ್ ಪ್ರಶ್ನೆ? ಅಲ್ಲ, ನೀವು ಬುದ್ಧಿವಂತರಾಗಿ ಉತ್ತರ ಕೊಟ್ರಿ. ಈಗ ಗಂಗಾ ನದಿ ಅಂತ ಒಂದ್ ಜಗತ್ನಲ್ಲಿ ಇದೆ. ಗಂಗಾ ಶಬ್ದ ಗಂಗಾ ನದಿ ಅನ್ನೋ ಅರ್ಥ ಹೇಳ್ತಾ ಇದೆ, ಅದನ್ನ ಒಪ್ಕೊಳ್ತೀವಿ. ತೀರ ಅನ್ನೋದು ಅರ್ಥ, ಗಂಗಾ ನದಿ ಇದೆ, ಗಂಗಾ ನದಿಯ ತೀರ ಅಂತ ಅರ್ಥನೂ ಮಾಡ್ತೀವಿ, ನಿಜ, ಅದೆಲ್ಲ ಇದೆ ಅಲ್ಲಿ ವಸ್ತು. ಈಗ ನಾವು ಕೇಳೋದು ಸತ್ಯ ವಸ್ತು ನಿಮ್ಮ ಮತದಲ್ಲಿ ಯಾವುದು? ಅದ್ವೈತಿಗಳ ಮತದ ಪ್ರಕಾರ ಸತ್ಯವಾದ ವಸ್ತು ಒಂದೇ, ಅದು ಬ್ರಹ್ಮ ಮಾತ್ರ, ನಿರ್ಗುಣ ಬ್ರಹ್ಮ ಮಾತ್ರ. ಮಿಕ್ಕಿದ್ ಯಾವ ಸತ್ಯ ವಸ್ತುನೂ ಅವರಲ್ಲಿಲ್ಲ. ನಾವು ಕೇಳೋ ಪ್ರಶ್ನೆ ಎಷ್ಟು? ಈಗ ಸತ್ಯತ್ವ ಬ್ರಹ್ಮನಲ್ಲಿಲ್ಲ ಅಂತಂದ್ರೆ, ಆದ್ರೆ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ, ಅದ್ ಯಾವ ವಸ್ತು ಹೇಳ್ಕೊಡಿ ಅಂತ ಕೇಳ್ತೀವಿ. ಈಗ ಸಿಗಾಕೊಂತಾರೆ ಅದ್ವೈತಿಗಳು. ಯಾಕೆ? ಸತ್ಯವಾದ ವಸ್ತು ಒಂದನ್ನು ಒಪ್ಪಿದ್ರೆ ಆಗ ಆ ಸತ್ಯತ್ವ ದೇವರಲ್ಲಿಲ್ಲ, ನಿರ್ಗುಣ ಬ್ರಹ್ಮ ಅಂತ ಹೇಳ್ಬೋದು. ಹೇಗೆ?
ಗಂಗಾ ನದಿ ಅಂತ ಒಂದು ಒಪ್ಪಿ ಆ ಗಂಗಾ ನದಿಯಲ್ಲಿ ಗಂಗಾತ್ವ ಅನ್ನೋ ಧರ್ಮ ಇದೆ, ಅದ್ ಸತ್ಯ ಗಂಗಾ ನದಿ. ಆದ್ರೆ ತೀರದಲ್ಲಿ ನಾವು ಗಂಗಾತ್ವ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ. ಹಾಗಂತಲ್ಲಿ ಗಂಗಾ ನದಿ ಸುಳ್ಳು ಅಂತ ಆಗ್ಲಿಲ್ಲ, ತೀರನೂ ಸುಳ್ಳಲ್ಲ, ಎರಡೂ ಸತ್ಯ. ಆದ್ರೆ ಇಲ್ಲಿ ಸತ್ಯ ಅನ್ನೋ ಶಬ್ದ ನಿರ್ಗುಣ ಬ್ರಹ್ಮನನ್ನ ಹೇಳ್ತಾ ಇದೆ, ನಿರ್ಗುಣ ಬ್ರಹ್ಮ ಸತ್ಯ. ಆದ್ರೆ ಸತ್ಯತ್ವ ಅನ್ನೋ ಧರ್ಮ ಹೇಳ್ತಾ ಇದ್ರೆ ಅದ್ ಎಲ್ಲಿದೆ? ಅದ್ ಸುಳ್ಳು, ಅದ್ ಇಲ್ವೇ ಇಲ್ಲ. ಮತ್ತದ್ ಎಲ್ಲಿದೆ? ಒಂದ್ ಕಡೆ ತೋರಿಸ್ಕೊಡಿ ಅಂತ ಕೇಳಿದ್ರೆ ಯಾಕೆ ತೋರಿಸ್ಕೊಡ್ಬೇಕು? ಸತ್ಯವಾದ ವಸ್ತು ಜಗತ್ನಲ್ಲಿ ಇದೆ ಅಂತ ಆದ್ರೆ ಮಾತ್ರ ಆಮೇಲೆ ನಾವು ಸತ್ಯ ನಿರ್ಗುಣ ಬ್ರಹ್ಮ ಅಂತ ಹೇಳ್ಬೋದು. ಅಂದ್ರೆ ಗಂಗಾ ನದಿ ಅಂತ ಒಂದಿದ್ರೆ ಆ ಗಂಗಾ ನದಿಯ ದಡದಲ್ಲಿ ಹಳ್ಳಿ ಇದೆ ಅಂತ ಹೇಳ್ಬೋದು. ಗಂಗಾ ನದಿನೇ ಇಲ್ಲ ಅಂದ್ರೆ ಗಂಗಾಯಂ ಘೋಷ ಅನ್ನೋ ವಾಕ್ಯಕ್ಕೆ ಏನ್ ಅರ್ಥ ಹೇಳಲಿಕ್ಕೆ ಸಾಧ್ಯ? ಸುಮ್ನೆ ಕಪೋಲ ಕಲ್ಪನೆ ಆಗತ್ತಷ್ಟೇ. ಹೇಗಾಯ್ತು ಅಂದ್ರೆ, ಈ ಶಶವಿಷಾಣದಂತೆ ಮೊಲಕ್ಕೆ ಕೊಂಬಿದೆ, ಮನುಷ್ಯರಿಗೆ ಕೊಂಬಿದೆ, ಕೂರ್ಮಗಳಿಗೆ ಅಂದ್ರೆ ಆಮೆಗಳಿಗೆ ಕೂದ್ಲಿದೆ, ರೋಮಗಳಿದೆ, ಇದೆಲ್ಲ ಹೇಳೋದಕ್ಕೆ ಅರ್ಥ ಇಲ್ಲ, ಕಲ್ಪನೆ ಅಷ್ಟೇ. ಆ ತರ ಆಯ್ತು ಅಂತ. ಅದಕ್ಕೆ ನಚ ಸಂಗತಿ ಗ್ರಹಣ ವಿಷಯ ಭಾವಾತ್ ಅಭಾವಾತ್ ಲಕ್ಷಣ ಅನುಪಪತ್ತಿ. ಅಂದ್ರೆ ಒಂದು ಶಬ್ದಕ್ಕೊಂದು ಅರ್ಥ ತಿಳಿಬೇಕು ಅಂದ್ರೆ ಆ ವಸ್ತು ಇರ್ಬೇಕು ಜಗತ್ನಲ್ಲಿ. ಸುಮ್ನೆ ಯಾವಾಗ್ಲೂ ಇಲ್ಲಿ ಶಶವಿಷಾಣ ಇದೆ ನೋಡ್ಕೊಳ್ಳಿ, ಶಶವಿಷಾಣ ಇದೆ, ಎಷ್ಟ್ ಸಲ ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ. ಯಾಕೆ? ನಾವ್ ತಿಳ್ಕೊಂಡು ಎಲ್ಲಿ ಕಾಣಿಸ್ತಾ ಇದೆ? ಅಲ್ಲಿ ಮೊಲಕ್ಕೆ ಕೊಂಬು, ಮೊಲವನ್ನ ಎಷ್ಟೋ ಸಲ ನೋಡಿದ್ದೀವಿ, ಅದ್ರ ಮೇಲೆ ಕೊಂಬೇನ್ ಕಾಣ್ತಾ ಇಲ್ಲ. ಆದ್ರಿಂದ ಇದು ಹೇಳಿದ್ ತಪ್ಪು. ಹಂಗಾರೆ ಸಂಗತಿ ಗ್ರಹ ಅಂತ ಒಂದ್ ಶಬ್ದ ಹಾಕ್ತಾರೆ. ಇದರ ವಿವರಣೆ ಸ್ವಲ್ಪ ಮಾಡ್ಲಿಕ್ಕಿದೆ ಇನ್ನೂ ಕೂಡ. ಅವ್ರು ಇನ್ನೂ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರ. ಒಂದು ಅದೇನ್ ಪ್ರಶ್ನೆ, ಅದೇನ್ ಉತ್ತರ ಅಂತ ಮುಂದಿನ ಪಾಠದಲ್ಲಿ ನೋಡೋಣ. ಯಥಾವತ್ತಾಗಿ ನಾಳೆ ಪ್ರದೋಷ, ನಾಳೆ ಪಾಠ ಇಲ್ಲ, ನಾಡಿದ್ದು ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಪ್ರಣಾಮಗಳು. ನಮಸ್ಕಾರ ಆಚಾರ್ಯ. ಹರೇ